ನಮಸ್ಕಾರ ಎಲ್ಲರಿಗೂ. ವಿಶೇಷವಾದ ಶಕ್ತಿಗಳನ್ನು ಅಡಗಿಸಿಟ್ಟ ಆಷಾಢ ಮಾಸ. ಆಷಾಢ ಅಂದರೆ ಕೆಲವೊಂದಿಷ್ಟು ಗೊಂದಲಗಳನ್ನು ಸೃಷ್ಟಿಸುವ ಮಾಸ ಇದು. ಯಾಕಂದರೆ ಇಲ್ಲಿ ಎಷ್ಟು ಥರದ ನವರಾತ್ರಿಗಳಿದ್ದಾವೆ, ಯಾವುದನ್ನು ನಾವು ಮಾಡಬೇಕು, ಯಾವ ದೇವಿಯನ್ನು ಆರಾಧನೆ ಮಾಡಬೇಕು, ಹೇಗೆ ಮಾಡಬೇಕು, ಯಾವಾಗ ಮಾಡಬೇಕು, ಇದನ್ನೆಲ್ಲ ನಾನು ತಿಳಿಸ್ಕೊಡ್ತೀನಿ. ಯಾವುದು ಮಾಡಬೇಕು ಅಂತ ನೀವೇ ಆಯ್ಕೆ ಮಾಡ್ಕೊಳ್ಳಿ. ನಿಮ್ಮ ಯಥಾಶಕ್ತಿ ಯಥಾ ಸಮಸ್ಯೆಗೆ ಅನುಗುಣವಾಗಿ ನಿಮಗೆ ಯಾವ ಸಮಸ್ಯೆ ಇದೆಯೋ ಅದ್ರ ತಕ್ಕ ಹಾಗೆ ನೀವು ಆರಾಧನೆ ಮಾಡ್ಕೊಳ್ರಿ. ನೋಡಿ, ಈ ಮಾಸದ ಬಗ್ಗೆ ನಮಗಿರ್ತಕ್ಕಂಥ ತಿಳುವಳಿಕೆ ಏನು ಅಂತಂದರೆ, ಯಾವುದೇ ಶುಭ ಕಾರ್ಯಗಳನ್ನು ಮಾಡಬಾರ್ದು. ಹೊಸದಾಗಿ ಮದುವೆ ಆಗಿರ್ತಕ್ಕಂಥ ವಧುವು ಅದೇ ಮನೆಯ ಅತ್ತೆ ಜೊತೆಗೆ ಅದೇ ಹೊಸಲನ್ನು ತುಳಿಬಾರ್ದು. ಗಂಡ ಹೆಂಡತಿ ಸೇರಬಾರ್ದು. ಯಾವುದೇ ರೀತಿಯ ಶುಭ ಕಾರ್ಯ ಮನೆಯಲ್ಲಿ ನಿಷಿದ್ಧ. ಈ ಥರದ ನಂಬಿಕೆಗಳನ್ನು, ಆಡೋದನ್ನು, ಮಾತುಗಳನ್ನು ನಾವು ಕೇಳಿಸ್ಕೊಂಡಿರ್ತೀವಿ. ಇದು ಎಷ್ಟರ ಮಟ್ಟಿಗೆ ತಪ್ಪು, ಎಷ್ಟರ ಮಟ್ಟಿಗೆ ಸರಿ ಅನ್ನೋದನ್ನು ತಿಳ್ಕೊಳ್ಳೋಣ. ನಮ್ಮ ಎಲ್ಲ ಧಾರ್ಮಿಕ ಆಚರಣೆಗಳ ಹಿಂದೆ ಸೂಕ್ಷ್ಮವಾದ ವೈಜ್ಞಾನಿಕ ಕಾರಣಗಳಿದ್ದಾವೆ. ಏನು ಅಂದರೆ, ಯಾವುದೇ ವ್ಯಕ್ತಿ ದೂರವಾಗಿದ್ದಾಗ ನಮ್ಗೆ ಅದರ ಬೆಲೆ ಗೊತ್ತಾಗುತ್ತೆ. ನೋಡಿ, ಆಷಾಢ ಮಾಸದಲ್ಲಿ ಹೆಚ್ಚು ಮಾನ್ಸೂನ್ ಮಳೆ, ಮಾನ್ಸೂನ್ ಮಾರುತಗಳು ರೈತರಿಗೆ ಬಿತ್ತನೆಯ ಕಾಲವನ್ನು ಒದಗಿಸಿಕೊಡ್ತವೆ. ಈ ಸಮಯದಲ್ಲಿ ಅತಿ ಹೆಚ್ಚು ಕೆಲಸ ಇರ್ತವೆ. ಅತ್ತೆ ಸೊಸೆ ಮೇಲೆ ಹೆಚ್ಚು ಒತ್ತಡ ಹೇರ್ಬೋದು. ನೋಡಿ, ಅದೇ ರೀತಿ ಈ ಸಮಯದಲ್ಲಿ ಗಂಡ ಹೆಂಡತಿ ಕೂಡೋದ್ರಿಂದ ಈಗ ಹೆಂಡತಿ ಏನಾದರೂ ಗರ್ಭ ಧರಿಸಿದ್ರೆ ಮೊದಲ ಚೊಚ್ಚಲ ಹೆರಿಗೆ ಯಾವಾಗುತ್ತೆ? ಬೇಸಿಗೆ ಕಾಲಕ್ಕಾಗತ್ತೆ. ಸ್ವಲ್ಪ ವಿಚಾರ ಮಾಡಿ. ಅತಿ ಹೆಚ್ಚು ಸಾಂಕ್ರಾಮಿಕ ರೋಗಗಳು ಹರಡ್ತಕ್ಕಂಥ ಸಮಯ ಯಾವುದು? ಬೇಸಿಗೆಯ ಕಾಲ. ನೀವು ಈ ಹಿಸ್ಟ್ರಿಯನ್ನು ಎಲ್ಲ ತೆಗೆದು ನೋಡ್ಬೋದು. ಕರೋನಾ, ಪ್ಲೇಗು, ಕಾಲ್ರಾ, ಅತಿ ಹೆಚ್ಚು ಸಾಂಕ್ರಾಮಿಕ ರೋಗಗಳು, ಡಿಹೈಡ್ರೇಷನ್ ಆಗೋದು, ದೇಹದಲ್ಲಿ ನೀರಿನ ಅಂಶ ಕಡಿಮೆ ಆಗೋದು, ಈ ಎಲ್ಲ ಸಮಯ ಬೇಸಿಗೆ ಕಾಲದಲ್ಲಿ. ಬೇಸಿಗೆ ಕಾಲದಲ್ಲಿ ಮೊದಲ ಚೊಚ್ಚಲ ಹೆರಿಗೆ ಆದರೆ ಅತಿ ಹೆಚ್ಚು ಹೆಣ್ಣಿಗೆ ಸಮಸ್ಯೆ ಆಗುತ್ತೆ ಅನ್ನೋದನ್ನು ನಮ್ಮ ಪೂರ್ವಜರು ಅರ್ಥಕೊಂಡಿದ್ರು. ಇದನ್ನೆಲ್ಲ ಅರ್ಥಕೊಂಡು ಅವರು ನಮಗೆ ಕೆಲವೊಂದಿಷ್ಟು ಕಟ್ಟಳೆಗಳನ್ನು ಹಾಕಿದ್ರು. ಏನು? ಇದೇ ಥರದ ರೂಲ್ಸ್ಗಳನ್ನು. ಅದೇ ನೋಡ್ರಿ, ಎರಡನೇ ಹೆರಿಗೆಗಾದರೆ ಅಲ್ಲಿಗೆ ಅಷ್ಟು ಸಮಸ್ಯೆ ಆಗಲ್ಲ. ಈ ರೀತಿ ನೋಡ್ರಿ, ಇದು ಒಂದಕ್ಕೆ ಕಾರಣ ಆಯಿತು. ನೆಕ್ಸ್ಟ್ ನೋಡೋದಾದರೆ, ಈ ಸಮಯದಲ್ಲಿ ಏನಾಗುತ್ತೆ? ಮಳೆಯ ಪ್ರಾರಂಭದಿಂದ ಮಳೆ ಅತಿ ಹೆಚ್ಚು ಅತಿರೇಕಕ್ಕೆ ಹೋಗಿರುತ್ತೆ. ನಮ್ಮ ಕರ್ನಾಟಕದಲ್ಲಿ ಅತಿ ಹೆಚ್ಚು ಮಳೆ ಇಲ್ಲ ಬಿಡ್ರಿ, ಬಟ್ ಸುತ್ತಮುತ್ತಲು ಇರ್ತಕ್ಕಂತಹ ಜಿಲ್ಲೆಗಳಲ್ಲಿ, ರಾಜ್ಯಗಳಲ್ಲಿ ಅತಿ ಹೆಚ್ಚು ಮಳೆ ಆಗ್ತಾ ಇದೆ. ನೋಡ್ರಿ, ಈ ಸಮಯದಲ್ಲಿನೇ ನಮಗೆ ಓಡಾಡಲಿಕ್ಕೆ ಅತಿ ಹೆಚ್ಚು ತ್ರಾಸ ಆಗ್ತಾ ಇದೆ. ಇನ್ನು ದಶಕಗಳ ಹಿಂದೆ ಎಷ್ಟು ಸಮಸ್ಯೆ ಇರ್ಬೋದು ನೋಡಿ, ವಿಚಾರ ಮಾಡಿ. ಆವಾಗ ಅಷ್ಟು ಸಮಸ್ಯೆಗಳಿದ್ದಾಗ ನಾವು ಒಂದು ಫಂಕ್ಷನನ್ನು ಅಟೆಂಡ್ ಮಾಡೋದಾಗಲಿ, ಇದೆಲ್ಲ ಎಷ್ಟು ಕಷ್ಟ ಆಗ್ತಿತ್ತು. ಮತ್ತೆ ನೋಡ್ರಿ, ಮೇಜರ್ ಆಗಿ ಇಲ್ಲಿ ರೈತರು ಬಿತ್ತನೆಯ ಕೆಲಸವನ್ನು ಮಾಡ್ತಿದ್ರು. ಇದೆಲ್ಲ ವಿಚಾರಕ್ಕಾಗಿ ಈ ಎಲ್ಲ ನಿಯಮಗಳನ್ನು ನಮ್ಮ ಪೂರ್ವಜರು ನಮ್ಗೆ ಹಾಕಿದರು. ಆಷಾಢ ಮಾಸದಲ್ಲಿ ಏನೆಲ್ಲ ಮಾಡಬಹುದು ಅಂತ ತಿಳ್ಕೊಳ್ಳೋಣ. ಈಗ ನಮಗಿರ್ತಕ್ಕಂಥ ಪರಿಕಲ್ಪನೆಗಳು, ಈಗ ನಾವು ಇಲ್ಲಿಯವರೆಗೂ ಏನನ್ನು ಅರ್ಥ ಮಾಡ್ಕೊಂಡಿದ್ವಿ ಅನ್ನೋದನ್ನು ನೋಡಿದ್ವಿ. ಹಾಗಾದರೆ ಇಲ್ಲಿ ಏನನ್ನು ಮಾಡಬೇಕಪ್ಪ ಅನ್ನೋ ಪ್ರಶ್ನೆ ಬರುತ್ತೆ. ಏನನ್ನು ಮಾಡಬೇಕು ಅಂತ ನೋಡೋಣ. ಸುಮಾರು ವರ್ಷಗಳ ಹಿಂದೆ ಋಷಿಗಳು ಎಷ್ಟೇ ತಪಸ್ಸು ಮಾಡಿದರೂ ಅದರ ಫಲ ಸಿಗೋದ್ರಲ್ಲಿ ಸ್ವಲ್ಪ ಲೇಟಾಗಿ ಫಲ ಸಿಗ್ತಿತ್ತಂತೆ. ಆವಾಗ ಮಹಾನ್ ಋಷಿಗಳಾದ ವಿಶ್ವಾಮಿತ್ರರು ಹಾಗೂ ವಸಿಷ್ಠರು ಕಂಡುಕೊಂಡಿರುವ ಸತ್ಯ ಏನು ಅಂತಂದರೆ, ಪ್ರಕೃತಿಯ ಪುನರುಜ್ಜೀವನ ಕಾಲದಲ್ಲಿ ಹೇಗೆ ಭೂಮಿಯು ತನ್ನ ಫಲವತ್ತತೆಯನ್ನು ಹೆಚ್ಚು ಮಾಡಿಕೊಳ್ಳುತ್ತೋ, ಹಾಗೆಯೇ ಅದೇ ಸಮಯದಲ್ಲಿ ಮನುಷ್ಯ ಹಾಗೂ ದೇವರ ಮಧ್ಯೆ ಇರ್ತಕ್ಕಂಥ ಸಂಪರ್ಕದ ಡಿಸ್ಟೆನ್ಸ್, ದಾರಿ ಏನಿರುತ್ತಲ್ಲ, ಅದು ಕೂಡ ಹತ್ತಿರವಾಗಿರುತ್ತಂತೆ. ಆ ಹತ್ತಿರವಾಗಿರುವ ಸಮಯವೇ ಆಷಾಢ ಮಾಸ ಎಂದು ವಿಶ್ವಾಮಿತ್ರ ಹಾಗೂ ವಸಿಷ್ಠ ಋಷಿಗಳು ಕಂಡುಕೊಂಡರು. ನೋಡಿ, ಇದೇ ರೀತಿ ನಾವೊಂದು ವಾಕ್ಯವನ್ನು ಕೇಳಿರ್ಬೋದು ಸಾಕಷ್ಟು ಸರಿ. ನಾವು ಸಾಕಷ್ಟು ಬಾರಿ ಹೇಳಿರ್ತಕ್ಕಂಥ ವಾಕ್ಯ, ನಾನೇ ಹೇಳಿದ್ದೀನಿ ಅನಿಸುತ್ತೆ, ಕೆಲವೊಂದು ಸಾರಿ ಕೇಳಿರ್ಬೋದು. ಏನು ಅಂದರೆ, ಒಂದು ಸಮಯಕ್ಕೆ ಹಾಕಿದರೆ ಒಂದೇ ಹೊಲಿಗೆ, ಆ ಸಮಯಕ್ಕೆ ಆ ಹೊಲಿಗೆಯನ್ನು ಹಾಕಲಿಲ್ಲ ಅಂತಂದರೆ ಇನ್ನು ಹೆಚ್ಚು ಹೊಲಿಗೆ ಹಾಕಿಸ್ಕೋಬೇಕಾಗಿ ಬರುತ್ತೆ. ಫಾರ್ ಎಕ್ಸಾಂಪಲ್, ಒಂದು ಪಾಕೆಟ್ಗೆ ಒಂದೇ ಹೊಲಿಗೆ ಬಿಚ್ಚಿರುತ್ತೆ. ಅವಾಗ ಒಂದೇ ಹೊಲಿಗೆಗೆ ನಾವು ಹಾಕಿಬಿಟ್ರೆ ಅದು ಒಂದೇ ಹೊಲಿಗೆಗೆ ಸರಿ ಹೋಗುತ್ತೆ. ಅದೇ ಸ್ವಲ್ಪ ದಿನ ಆದಮೇಲೆ ಹಾಕ್ತೀವಿ ಅಂದರೆ ಪಾಕೆಟ್ ಪೂರ್ತಿ ಹರಿದಿರುತ್ತೆ. ಅಲ್ಲಿ ಒಂದು ಹೊಲಿಗೆಯಿಂದ ಆಗ್ತಕ್ಕಂಥ ಕೆಲಸ 9 ಹೊಲಿಗೆಗೆ ಬರುತ್ತೆ.
ಅಂದರೆ ನಾವಿಲ್ಲಿ ಏನನ್ನ ಗ್ರಹಿಸಬೇಕು ಅಂತಂದರೆ, ಯಾವ ಸಮಯಕ್ಕೆ ಏನನ್ನ ಮಾಡಬೇಕು ಅದೇ ಸಮಯಕ್ಕೆ ಆ ಕೆಲಸವನ್ನು ಮಾಡಿದ್ದೇ ಆದರೆ ಸ್ವಲ್ಪ ಪರಿಶ್ರಮ ಪಟ್ಟರು ಅದು ಅತಿ ಹೆಚ್ಚು ಫಲ ಸಿಗುತ್ತೆ ಅನ್ನೋದನ್ನ ನಮ್ಮ ಋಷಿಮುನಿಗಳು ಆವಾಗಲೇ ಕಂಡುಕೊಂಡಿದ್ರು. ತಪಸ್ಸಿಗೆ ಕೂತಾಗ ಎಷ್ಟೋ ಕಾಲಗಳಾದ್ರೂ ಸಿಗದೇ ಇರೋ ಫಲ ಈ ಸಮಯದಲ್ಲಿ ಮಾಡಿದ್ದು ಅತಿ ಹೆಚ್ಚು ಫಲ ಸಿಗುತ್ತೆ ಅನ್ನೋದು ಅವರು ಕಂಡುಕೊಂಡ್ರು. ಯಾವ ಸಮಯ ಅದು? ಆಷಾಢ ಮಾಸ. ಅದೇ ರೀತಿ ನಾವು ಕಂಡಂತಹ ಕನಸುಗಳು ನನಸು ಮಾಡಿಕೊಳ್ಬೇಕಂದ್ರೆ ಅದು ಕಾಲ ಯಾವುದು ಅಂದರೆ ಅದೇ ಆಷಾಢ ಮಾಸ. ಹಾಗಾದರೆ ಈ ಸಮಯದಲ್ಲಿ ನಾವು ಏನೆಲ್ಲ ಮಾಡ್ಬೋದು? ಮೊದಲನೇದಾಗಿ ನಾವು ನೋಡಿ, ನಿಸರ್ಗವನ್ನು ತಾಯಿಗೆ ಹೋಲಿಸ್ತೀವಿ, ನಿಸರ್ಗವನ್ನು ತಾಯಿಯೆಂದೇ ಪ್ರೀತಿಸ್ತೀವಿ. ನಿಸರ್ಗದ ಪುನರುಜ್ಜೀವನ ಕಾಲ ಆಗಿರ್ತಕ್ಕಂತಹ ಮೊದಲನೆಯ ಶಕ್ತಿ ದೇವತೆಯ ಆರಾಧನೆ, ಸಾಧನೆ, ಅನುಷ್ಠಾನ ಇತ್ಯಾದಿ ಯಾವ್ಯಾವು ಏನೇನು ಅಂತ ತಿಳ್ಕೊಳ್ಳೋಣ. ಆಷಾಢ ಶುಕ್ಲ ಪಕ್ಷದ ಪಾಡ್ಯಮಿಯಿಂದ ದಶಮಿ ತಿಥಿವರೆಗೂ ನವರಾತ್ರಿ ಆಚರಣೆ ಮಾಡ್ತಾರೆ. ನವರಾತ್ರಿ ಅಂದರೆ 9 ನವರಾತ್ರಿಗೆ ಮುಗೀತು. ದಶಮಿ ತಿಥಿಯನ್ನು ಕೂಡ ಕೆಲವೊಂದು ಕಡೆ ಆಚರಣೆ ಮಾಡ್ತಾರೆ ವಿಜಯದ ಸಂಕೇತವಾಗಿ. ನೋಡಿ, ಇಲ್ಲಿ ನಾವೇನು ತಿಳ್ಕೊಬೇಕು ಅಂದರೆ, ಆಷಾಢ ಮಾಸ ನೀವೀಗ ಸಾಕಷ್ಟು ಸರಿ ಕೇಳಿರ್ಬೋದು, ಗುಪ್ತವಾಗಿರ್ತಕ್ಕಂಥ ಮಾಸ, ಮೌನವಾಗಿರ್ತಕ್ಕಂಥ ಮಾಸ ಅನ್ನೋದನ್ನು ಕೇಳಿದ್ದೀವಿ. ಏನು ಮೌನ, ಏನು ಗುಪ್ತ ಅಂದರೆ ಅಂತ ನೋಡೋಣ. ನೋಡಿ, ಎ ಪರ್ಸನ್ ಹೂ ನೋಸ್ ಅಬೌಟ್ ಅದರ್ಸ್, he is an intelligent. A person who knows about himself, he is a genius person. ನೋಡಿ, ನಮಗೆ ಒಬ್ಬ ವ್ಯಕ್ತಿಯ ಬಗ್ಗೆ ಗೊತ್ತಿದ್ರೆ ನಾವು ಬುದ್ಧಿವಂತರಾಗ್ತೀವಿ. ನಮಗೆ ಅದೇ ನಮ್ಮ ಬಗ್ಗೆ ನಾವು ಯಾವಾಗ ತಿಳ್ಕೊತೀವೋ ಅವಾಗ ನಾವು ಜ್ಞಾನಿಗಳಾಗ್ತೀವಿ. ನಮ್ಮನ್ನ ಜ್ಞಾನಿಯನ್ನಾಗಿ ಮಾಡ್ತಕ್ಕಂತಹ ಮಾಸ ಇದು. ಅದಕ್ಕೆ ಮೌನಿ ಹಾಗೂ ಗುಪ್ತ ಅಂತ ಹೇಳ್ತೀವಿ. ಇದು ಏನು ನೋಡಿ, ಯಾವುದೇ ಒಂದು ಕೆಲಸ ಮಾಡಬೇಕಾದ್ರೆ ನೀವು ಸಾಕಷ್ಟು ಸರಿ ಕೇಳಿರ್ತೀರ, ಕೆಲಸ ಆಗೋವರೆಗೂ ಯಾರಿಗೂ ಹೇಳಬಾರ್ದು, ಕೆಲಸ ಆದಮೇಲೆ ಬೇಕಾದ್ರೆ ಹೇಳೋಣ ಅಂತ. ಯಾಕೆ? ಇದನ್ನ ಯಾಕೆ ಮಾಡಿದ್ರು? ಅದನ್ನೇ ಈ ಗುಪ್ತ ಅಮಾಸೆ ಕೂಡ ನಿಮಗೆ ತಿಳಿಸ್ಕೊಡೋದು. ಕೆಲಸ ಮಾಡ್ತಿರ್ಬೇಕಾದಾಗ ನೀವು ಏನು ಮಾತಾಡಬಾರ್ದು. ಮಾತಾಡಿದ ಮೇಲೆ ನಿಮ್ಮ ಕೆಲಸದ ಬಗ್ಗೆ ಜನ ಮಾತಾಡ್ಕೋಬೇಕು. ಅದು ಈ ಮಾಸದ ಸೀಕ್ರೆಟ್. ನೀವು ಮಾಡೋದನ್ನು ಬೇರೆಯವ್ರಿಗೆ ಹೇಳಬಾರ್ದು. ಇದು ಬಹಳ ಬಹಳ ಇಂಪಾರ್ಟೆಂಟ್. ಇಲ್ಲಿ ಮಾಡುವ ಪೂಜೆ, ಜಪ ಎಲ್ಲವನ್ನು ಗುಪ್ತವಾಗಿಯೇ ಇಡ್ರಿ. ಆ ಫಲ ಬಂದ ಮೇಲೆ ಬೇಕಾದರೆ ಎಷ್ಟೋ ವರ್ಷಗಳಾದಮೇಲೆ ನಾನು ಇದೇ ರೀತಿ ನೋಡಿದ್ದೆ, ಗುಪ್ತ ಅಮಾವಾಸ್ಯೆ, ಗುಪ್ತ ಮಾಸ, ಗುಪ್ತ ನವರಾತ್ರಿಯನ್ನು ತಿಳ್ಕೊಂಡಿದ್ದೆ, ಅವಾಗೆಲ್ಲ ಮಾಡಿದ್ದೆ ಅಂತ ಮುಂದೆ ಹೇಳ್ಬೋದು ನೀವು. ನೋಡಿ, ಇಲ್ಲಿ ನಾವು ತಿಳ್ಕೊಬೇಕಾಗಿರೋದು ಏನು? ನಿಸರ್ಗವು ಫಲವತ್ತತೆಯನ್ನು ಹೆಚ್ಚಿಸಿಕೊಳ್ತಾ ಇರುತ್ತೆ. ನಿಸರ್ಗಕ್ಕೆ ನಾವು ಹಾನಿಯನ್ನು ಉಂಟು ಮಾಡದೇ ಇರಲಿ ಅನ್ನೋ ಒಂದು ದೃಷ್ಟಿಯಿಂದ ನಾವು ವಿಜೃಂಭಣೆಯಿಂದ ಮಾಡ್ತಕ್ಕಂಥ ಹಬ್ಬಗಳನ್ನು ಕಡಿಮೆ ಮಾಡಿದ್ವಿ. ಇಲ್ಲಿ ನಿಸರ್ಗಕ್ಕೆ ತೊಂದರೆ ಆಗಬಾರ್ದು ಅನ್ನೋದನ್ನು ನಾವು ತಿಳ್ಕೊಂಡ್ವಿ. ನಿಸರ್ಗಕ್ಕೆ ತೊಂದರೆ ಆಗೋದನ್ನು ತಪ್ಪಿಸಲಿಕ್ಕೆ ಇಲ್ಲಿ ನಾವು ಗುಪ್ತವಾದ ಸಾಧನೆಗಳನ್ನು ಮಾಡ್ತಾ ಇದ್ದೀವಿ ಅನ್ನೋದು ಒಂದು ರೀತಿಯಾದ ವಿಚಾರಧಾರೆ ನನ್ನ ಪ್ರಕಾರ. ಇಲ್ಲಿ ಇರುವ ಗುಪ್ತ ನವರಾತ್ರಿ ಏನೆಲ್ಲ ಪೂಜೆ ಮಾಡ್ಬೋದು ಅಂದರೆ, ದುರ್ಗಾ ಸಪ್ತಶತಿ ಪಾರಾಯಣ, ವಾರಾಹಿ ನವರಾತ್ರಿ, ದಶಮಹಾವಿದ್ಯೆ. ಮೊದಲನೇದಾಗಿ ಇವಳ ಆರಾಧನೆ, ನಂತರ ಸಾಧನೆ ಹಾಗೂ ಅನುಷ್ಠಾನ. ಮೊದಲನೇದಾಗಿ ಸಂಕ್ಷಿಪ್ತವಾಗಿ ತಿಳ್ಕೊಬೇಕಾದ್ರೆ ಏನು ಮಾಡಬೇಕು ಅಂದರೆ, ನಮಗೆ ಬೇಕಾಗಿರ್ತಕ್ಕಂಥದ್ದು ಫಸ್ಟ್ ನಾವು ನವರಾತ್ರಿ ಬಗ್ಗೆ ತಿಳ್ಕೊಬೇಕಾಗತ್ತೆ. ಯಾವ ನವರಾತ್ರಿಗಳು? ಪ್ರಕಟಿತ ನವರಾತ್ರಿ ಹಾಗೂ ಗುಪ್ತ ನವರಾತ್ರಿಗಳು. ಪ್ರಕಟಿತ ನವರಾತ್ರಿಗಳಾದ ಚೈತ್ರ ಹಾಗೂ ಅಶ್ವಿನಿ ಮಾಸದಲ್ಲಿ ಇಲ್ಲಿ ಬಾಹ್ಯ ರಾಕ್ಷಸರ ಮೇಲೆ ತಾಯಿ ವಿಜಯವನ್ನು ಆಚರಿಸ್ತಾಳೆ. ಆದರೆ ಗುಪ್ತ ನವರಾತ್ರಿಯಲ್ಲಿ ಮಹಾಪ್ರತ್ಯಂಗಿರ, ವಾರಾಹಿ, ಧೂಮ್ರಾವತಿ, ದಶಮಹಾವಿದ್ಯೆಯಲ್ಲಿ ಬರುವ ದೇವತೆಗಳನ್ನು, ಇನ್ನೂ ಹಲವು ದೇವತೆಗಳನ್ನು ಕೂಡ ಇಲ್ಲಿ ಗುಪ್ತವಾಗಿ ಆಚರಣೆಗೆ ಒಳಪಡಿಸ್ತಾರೆ. ಆಚರಣೆ ಅಂದ್ರೆ ಏನು? ನಮ್ಮೊಳಗೆ ಅಡಗಿರ್ತಕ್ಕಂಥ ಭಯ, ಮೋಹ, ಅಜ್ಞಾನ, ಹೆಮ್ಮೆ, ಬಯಕೆ, ಕೋಪ, ಪ್ರತ್ಯೇಕತೆ, ಭ್ರಮೆ ಮುಂತಾದ ರಾಕ್ಷಸರ ಬಗ್ಗೆ ವಿಜಯವನ್ನು ಇಲ್ಲಿ ದೇವಿ ನಮಗೆ ಕೊಡ್ತಾಳೆ. ಇದನ್ನು ನಾವು ಅರ್ಥ ಮಾಡ್ಕೋಬೇಕಾಗಿದೆ. ಇಲ್ಲಿ ಜ್ಯೋತಿಷ್ಯ ಕ್ಷೇತ್ರ ಏನು ಹೇಳುತ್ತೆ, ಗ್ರಹಗಳು ಏನು ಹೇಳ್ತವೆ ಅಂತ ನೋಡೋಣ. ನೋಡ್ರಿ, ಈ ಸಮಯದಲ್ಲಿ ಮೇಜರಾಗಿ ಪ್ರಾಮುಖ್ಯತೆಯನ್ನು ಪಡೆದಿರ್ತಕ್ಕಂಥ ನಕ್ಷತ್ರಗಳು, ಆಷಾಢ ಮಾಸದಲ್ಲಿ ಬರ್ತಕ್ಕಂಥ ನಕ್ಷತ್ರಗಳು, ಪ್ರಾರಂಭ ಆಗ್ತಕ್ಕಂಥ ಸಮಯದಲ್ಲಿ ಇರುವ ನಕ್ಷತ್ರಗಳಂದರೆ
ಪುನರ್ವಸು, ಪುಷ್ಯ, ಆಶ್ಲೇಷ. ಈ ಮುಂಚೆ ನಾನು ಹೇಳಿದ್ದೀನಿ ಆಶ್ಲೇಷ, ಪುನರ್ವಸು, ಪುಷ್ಯ ನಕ್ಷತ್ರ ಹೇಗೆ ಕೆಲಸ ಮಾಡುತ್ತೆ ಅಂತ. ಪುನರುಜ್ಜನ್ಮ ರಕ್ಷಣೆಗೆ, ಪೋಷಣೆಗೆ, ವಿಶ್ವಶಕ್ತಿಯ ಆಧ್ಯಾತ್ಮಿಕ ಬೆಳವಣಿಗೆಗೆ, ಗುಣಪಡಿಸುವ ಆತ್ಮ ಸಾಕ್ಷಾತ್ಕಾರಕ್ಕೆ ಪ್ರಬಲವಾದ ವಾತಾವರಣವನ್ನು ಸೃಷ್ಟಿಸುವ ಅತ್ಯಂತ ಅದ್ಭುತವಾದ ಜೋಡಣೆಯನ್ನು ಇದು ರೂಪಿಸುತ್ತೆ. ಈ ಸಮಯದಲ್ಲಿ ಹೆಚ್ಚಾಗಿರುತ್ತೆ ಇದೆಲ್ಲದರ ಶಕ್ತಿ. ಇದು ಎಲ್ಲದರ ಫಲನೂ ನಮಗೆ ಸಿಗುತ್ತೆ. ಹಾಗೆ ಗ್ರಹಗಳನ್ನು ನೋಡೋದಾದರೆ ಶನಿಗ್ರಹ ಮೀನರಾಶಿಯಲ್ಲಿ ಇರುವಾಗ ಅದರ ದೃಷ್ಟಿ ಹೇಗೆ ಬೀಳುತ್ತೆ, ಅಲ್ಲಿ ಇರ್ತಕ್ಕಂಥ ರಾಶಿಗೆ ಏನು ಫಲ ಕೊಡುತ್ತೆ, ಆ ಸಮಯದಲ್ಲಿ ನೀವು ಮಾಡಿರ್ತಕ್ಕಂಥ ಪೂಜೆ ಅತಿ ಹೆಚ್ಚು ಫಲ ಕೊಡುತ್ತೆ. ಅದರ ಫಲವನ್ನು ನೀವು ಅನುಭವಿಸ್ಬೋದು. ಅದೇ ರೀತಿ ವಾರ್ಷಿಕ ಆಧ್ಯಾತ್ಮಿಕ ಚಕ್ರದಲ್ಲಿ ಒಂದು ಪರಿವರ್ತನೆಯನ್ನು ಸೂಚಿಸ್ತಕ್ಕಂಥ ಸಮಯ ಇದು. ಆಳವಾದ ಚಿಂತನಾ ಸ್ಥಿತಿಯನ್ನು ಪ್ರೋತ್ಸಾಹಿಸುತ್ತೆ ಈ ಸಮಯ. ಹೀಗೆ ನಾನು ತಿಳಿಸ್ಕೊಡೋದೇನೆಂದರೆ, ನೋಡಿ, ಗುರು ಶುಕ್ರರ ಸಂಯೋಗ ಅನ್ನೋ ವಿಡಿಯೋದಲ್ಲಿ ಹೇಳಿದ್ದೀನಿ. ಶುಕ್ರ ಗ್ರಹವು ನಾವು ಬರಿಗಣ್ಣಿನಿಂದ ವೀಕ್ಷಿಸಬಹುದು. ಯಾವಾಗ? ರಾತ್ರಿಯ ಹೊತ್ತು. ಚಂದ್ರ ಹಗಲೊತ್ತು ಇರಲ್ವಾ? ಇರ್ತಾನೆ ಚಂದ್ರ. ಆದರೆ ಸೂರ್ಯನ ಪ್ರಕಾಶದ ಮುಂದೆ ಶುಕ್ರ ಗ್ರಹ ನಮಗೆ ಕಾಣಿಸಲ್ಲ. ಹಾಗೆಯೇ ನಕ್ಷತ್ರಗಳು ಕೂಡ ನಮಗೆ ಕಾಣಿಸಲ್ಲ. ನೋಡಿ, ರವಿಗ್ರಹ ಸೂರ್ಯನ ಪ್ರಕಾಶಮಾನವಾದ ಕಿರಣಗಳಡಿ ಶುಕ್ರ ಇದ್ದಾಗ ಶುಕ್ರನ ಕೆಲಸ ಮಾಡಿರ್ತಕ್ಕಂಥದ್ದು ಅತಿ ಹೆಚ್ಚು ಪ್ರಭಾವ ನಮಗೆ ಸಿಗಲ್ಲ. ಶುಕ್ರನ ಪ್ರಕಾಶಮಾನವಾದ ಬೆಳಕು ಭೂಮಿಯಲ್ಲಿ ಬೀಳುತ್ತಿರುವಾಗ ನೀವು ಭೂಮಿಯಲ್ಲೇ ಇದ್ದು ಇಲ್ಲಿ ನೀವು ಮಾಡ್ತಕ್ಕಂಥ ಪೂಜೆಗೆ ಸಿಗೋ ಫಲನೇ ಬೇರೆ. ಶುಕ್ರನ ಶಕ್ತಿಯನ್ನು ಸಮತೋಲನಗೊಳಿಸ್ತಕ್ಕಂಥ ಸಮಯ ಇದು. ಯಾಕಂದರೆ ನೋಡಿ, ಶುಕ್ರನ ಬೆಳಕು ಬೀಳಬೇಕಾದಾಗ ನೀವು ಮಾಡಿದಾಗ ಅದು ಸಿಗೋ ಫಲ ಬೇರೆ. ರವಿಯ ಬೆಳಕಿನಲ್ಲಿ ಅಡಗಿರ್ತಕ್ಕಂತಹ ಶುಕ್ರ ಹಿಂದ್ಗಡೆ ಇದ್ದಾಗ ಸಿಗೋ ಫಲ ಬೇರೆ. ಅದೇ ರೀತಿ ನೋಡಿ, ಗಂಡಿನ ಜಾತಕದಲ್ಲಿ ಶುಕ್ರ ಗ್ರಹವನ್ನು ಹೆಣ್ಣಾಗಿ ನೋಡ್ತೀವಿ, ಹೆಣ್ಣಿನ ಜಾತಕದಲ್ಲಿ ಶುಕ್ರ ಗ್ರಹವನ್ನು ಗಂಡಾಗಿ ನೋಡ್ತೀವಿ. ಅಂದರೆ ಈ ಸಮಯದಲ್ಲಿ ಮದುವೆಯ ಬಯಕೆಯಲ್ಲಿರ್ತಕ್ಕಂಥ ಕನ್ಯೆ ಹಾಗೂ ವರನಿಗೆ ಇದು ಹೇಗೆ ಕೆಲಸ ಮಾಡುತ್ತೆ ಅಂತ ನೀವೇ ವಿಚಾರ ಮಾಡಿ. ಹಗಲು ಜನಿಸಿದವರಿಗೆ ರವಿ ಪಿತೃಕಾರಕನಾಗ್ತಾನೆ, ಶುಕ್ರ ಮಾತೃಕಾರಕನಾಗ್ತಾನೆ. ಹಾಗೆಯೇ ರಾತ್ರಿ ಜನಿಸಿದವರಿಗೆ ಶನಿಯು ಪಿತೃಕಾರಕನಾದರೆ ಚಂದ್ರನು ಮಾತೃಕಾರಕನಾಗ್ತಾನೆ. ತಾಯಿಯ ಬಗ್ಗೆ ತಿಳಿದುಕೋಬೇಕಾದಾಗ, ತಾಯಿಯ ಸುಖ ದುಃಖಗಳನ್ನು ಅರಿಬೇಕಾದಾಗ ಚಂದ್ರನ ಸ್ಥಿತಿಗತಿಗಳನ್ನು ಕೂಡ ನಾವು ನೋಡ್ತೀವಿ. ನೋಡಿ, ಇಲ್ಲಿ ನಮಗೆ ಶುಕ್ರನ ಆರಾಧನೆ ಆಯಿತು, ಚಂದ್ರನ ಆರಾಧನೆ ಆಯಿತು. ಅಂದರೆ ತಾಯಿಯ ಬಗ್ಗೆ ಇರ್ತಕ್ಕಂತಹ, ತಾಯಿಗೆ ಇರ್ತಕ್ಕಂಥ ಸುಖವನ್ನು ದುಃಖವನ್ನು ಕಡಿಮೆ ಮಾಡೋದು, ಸುಖವನ್ನು ಹೆಚ್ಚಿಸ್ತಕ್ಕಂಥ ತಾಯಿಯ ಬಗ್ಗೆ ಇರ್ತಕ್ಕಂಥ ಕಾಳಜಿಯನ್ನು ನಾವು ಇಲ್ಲಿ ತಗೊಂಡಾಗ ಅದನ್ನು ಕೂಡ ನಾವು ಸರಿ ಮಾಡ್ಬೋದು. ಇಲ್ಲಿ ಕೆಲವೊಂದಿಷ್ಟು ಮೂಲಗಳ ಪ್ರಕಾರ ಏನಾಗುತ್ತೆ ಅಂದರೆ, ಚಂದ್ರನನ್ನು ಕೂಡ ಸಾಕಷ್ಟು ಮಟ್ಟಿಗೆ ನಾವು ಸರಿಪಡಿಸ್ಬೋದಾಗಿದೆ ಈ ಸಮಯದಲ್ಲಿ. ಈ ಎಲ್ಲ ಪೂಜೆಗಳನ್ನು ನೀವು ಮಾಡೋದ್ರಿಂದ, ವ್ರತವನ್ನು ಮಾಡೋದ್ರಿಂದ ಈ ಸಮಯದಲ್ಲಿ ನೋಡಿ, ಕುಜಗ್ರಹವು ಕೇತು ಗ್ರಹವನ್ನು ತನ್ನ 4ನೇ ದೃಷ್ಟಿಯಿಂದ ವೀಕ್ಷಿಸ್ತಾ ಇದೆ. ಅಂದರೆ ಈ ಸಮಯ ಚಾಮುಂಡಿಯ ಉಪಾಸನಕ್ಕೆ, ಚಾಮುಂಡಿಯ ಆರಾಧನಕ್ಕೆ, ಚಾಮುಂಡಿಯ ದರ್ಶನಕ್ಕೆ ಅತ್ಯಂತ ಉತ್ತಮವಾದ ಸಮಯ. ನೀವೀಗ ಆಲ್ರೆಡಿ ನೋಡಿರ್ಬೋದು, ಆಷಾಢ ಶುಕ್ರವಾರ ಚಾಮುಂಡಿ ದೇವಸ್ಥಾನ ಅಂದರೆ ಮೈಸೂರಿನ ಚಾಮುಂಡೇಶ್ವರಿ ದೇವಸ್ಥಾನದಲ್ಲಿ ಎಷ್ಟು ವಿಶೇಷವಾದ ಪೂಜೆಗಳನ್ನು ಮಾಡ್ತಾರೆ, ದರ್ಶನಕ್ಕೆ ಎಷ್ಟು ಕಷ್ಟ ಇರುತ್ತೆ, ಇದನ್ನೆಲ್ಲ ನೀವು ಕೇಳಿರ್ತೀರ. ನೋಡಿ, ಒಂದು ಇಲ್ಲಿ ಏನು ಮಾಡ್ಬೇಕು ನಾವಂದರೆ, ನಾವು ದರ್ಶನಕ್ಕೆ ಸ್ವಲ್ಪ ದೂರ ಕೆಲವೊಬ್ಬರು ಬೆಟ್ಟನ ಹತ್ತಾ ಹೋಗ್ತಾರೆ, ರೋಡ್ನಲ್ಲೇ ಹತ್ತಾ ಹೋಗ್ತಾರೆ, ಇನ್ನು ಕೆಲವೊಬ್ಬರು ಮೆಟ್ಟಿಲಿಂದ ಹತ್ತಾ ಹೋಗ್ತಾರೆ. ಮೇಜರ್ ಆಗಿ ನಾವು ತಿಳ್ಕೊಬೇಕಾಗಿರೋದು ಏನಂದರೆ, ನೀವು ರೋಡಿನಿಂದ ಸ್ವಲ್ಪ 1 ಕಿಲೋಮೀಟರ್ 2 ಕಿಲೋಮೀಟರ್ ನಡ್ಕೊಂತ ಹೋಗಿ ನಾವು ದರ್ಶನ ಮಾಡ್ತೀರಾ, ಹಾಗೇ ನಡ್ಕೊಂತಾನೆ ವಾಪಸ್ ಬರ್ರಿ. ಮೆಟ್ಲು ಹತ್ತಿ ಹೋಗ್ತೀರಾ, ಮೆಟ್ಲು ಇಳಿತಾನೇ ಬರ್ರಿ. ಆವಾಗ ಅತಿ ಹೆಚ್ಚು ಫಲ ಕೊಡುತ್ತೆ ಇದು. ನೋಡಿ, ಆಷಾಢ ಶುಕ್ರವಾರಗಳು ಅತ್ಯಂತ ವಿಶೇಷವಾದ ಪೂಜೆಯನ್ನು ಚಾಮುಂಡಿಗೆ ಸಲ್ಲಿಸ್ತಾರೆ ಎಲ್ಲರೂ. ಅದೇ ರೀತಿ ದೇವಿಯನ್ನು ನಾವು ಯಾವ ಗ್ರಹಕ್ಕೆ ಹೋಲಿಸ್ತೀವಿ, ಯಾವ ಗ್ರಹದ ಕಾರಕತ್ವ ಬರುತ್ತೆ ಇಲ್ಲಿ ಅಂದರೆ ಶುಕ್ರ ಗ್ರಹಕ್ಕೆ ಹೆಚ್ಚು ಹೋಲಿಕೆಯನ್ನು ಮಾಡ್ತೀವಿ. ಶುಕ್ರ ಗ್ರಹ ನಮಗೆ ಕಾಣಿಸದೇ ಇರೋದು ಯಾವಾಗ? ರಾತ್ರಿ ಕಾಲ, ಅಂದರೆ ಪ್ರಾತಃ ಕಾಲ, ಬ್ರಾಹ್ಮಿ ಮುಹೂರ್ತ ಅಥವಾ ಚಂದ್ರೋದಯ ಆದಮೇಲೆ, ಅಂದರೆ ಸಂಜೆ ಸೂರ್ಯಾಸ್ತ ಆದಮೇಲೆ ಇದು ಕೆಲಸ ಸ್ಟಾರ್ಟ್ ಆಗುತ್ತೆ.
ಒಂದು ನಾವಿಲ್ಲಿ ತಿಳ್ಕೊಬೇಕು. ಯಾವ ಥರ ಅಂದರೆ, ಈಗ ನೋಡ್ರಿ, ತಂದೆ ಹತ್ರ ಕೆಲಸ ಆಗ್ಬೇಕಂದ್ರೆ ತಂದೆ ಹತ್ರ ಹೇಳಿ ಕೆಲಸ ತಗೊಂತೀವಿ, ತಾಯಿ ಹತ್ರ ಕೆಲಸ ಆಗ್ಬೇಕಂದ್ರೆ ತಾಯಿ ಹತ್ರ ಹೇಳಿ ಕೆಲಸ ತಗೊಂತೀವಿ. ಯಾರಿಗೆ ಯಾವುದನ್ನು ಹೇಳಿದರೆ ಕೆಲಸ ಆಗುತ್ತೋ ಅದರ ತಕ್ಕ ಹಾಗೆ ನಾವು ಹೇಳ್ತೀವಿ, ನಮಗೆ ಬೇಕಾಗಿರ್ತಕ್ಕಂಥ ಅವಶ್ಯಕತೆಯನ್ನು ಪೂರೈಸ್ಕೊಳ್ತೀವಿ. ಅದೇ ರೀತಿ ನೀವು ಶುಕ್ರನ ಆರಾಧನೆಯನ್ನು ಯಾವಾಗ ಮಾಡಬೇಕು ಅಂತ ಈಗ ತಿಳ್ಕೊಂಡ್ರಿ. ಯಾಕೆ ರಾತ್ರಿ ಅತಿ ಹೆಚ್ಚು ಬಲ ಅಂದರೆ ಇಷ್ಟೇ, ಅದಾಯ್ತಾ? ಇದೇ ರೀತಿ ಅಶ್ವಯುಜ ಶರಣ್ಣವರಾತ್ರಿ, ದುರ್ಗಾದೇವಿಯ 9 ರೂಪಗಳನ್ನು ಪೂಜಿಸ್ತೀವಿ. ಚೈತ್ರ ನವರಾತ್ರಿ ಶಕ್ತಿ ದೇವತೆಯ ಆರಾಧನೆ ಮತ್ತು ರಾಮನ ಆರಾಧನೆ, ಶ್ರೀರಾಮನ ಆರಾಧನೆ. ಮಾಘ ಮಾಸದಲ್ಲಿ ಶ್ಯಾಮಲಾದೇವಿ, ಮಾತಂಗಿ ದೇವಿಯ ಆರಾಧನೆ. ಆಷಾಢ ಮಾಸದಲ್ಲಿ ಲಲಿತಾ ತ್ರಿಪುರ ಸುಂದರಿ ದೇವಿಯ, ಶ್ರೀ ವಿದ್ಯಾ ಪರಮದೇವತೆಯಾಗಿದ್ದಾಳೆ, ಶ್ರೀ ವಿದ್ಯೆಯ ಪರಮದೇವತೆಯಾಗಿದ್ದಾಳೆ. ಹಾಗೆಯೇ ಈ ದೇವಿಯ ಸೇನಾಧಿಪತಿಯಾದ ವಾರಾಹಿ ದೇವಿಯ ಆರಾಧನೆ ಇಲ್ಲಿ ಅತಿ ಹೆಚ್ಚಾಗಿ ಮಾಡ್ತಾರೆ. ವಾರಾಹಿ ದೇವಿಯ ಆರಾಧನೆ. ಈಗ ವಾರಾಹಿ ದೇವಿ ಹೇಗೆ ಪ್ರಾದುರ್ಭಾವಗೊಂಡಳು ಅನ್ನೋದನ್ನು ನೋಡೋಣ. ಹೇಗೆ ಹುಟ್ಟಿ ಬಂದ್ಲು? ಹುಟ್ಟಿ ಬಂದ್ಲಂದ್ರೆ ಇಲ್ಲೇ ಇರೋದು ಹುಟ್ಟಿ ಬಂದಿರೋದಲ್ಲ, ಶಕ್ತಿಯು ಮತ್ತೆ ಅವತರಿಸುವುದು ಅಂತ ಹೇಳ್ತೀವಿ ನಾವು. ಆದಿಪರಾಶಕ್ತಿಯ 7 ವಿಭಿನ್ನ ರೂಪಗಳಿದ್ದಾವೆ. ಸಪ್ತ ಮಾತೃಕೆಯರು ಅಂತ ನೀವು ಕೇಳಿರ್ತೀರ. ಸಪ್ತ ಮಾತೃಕೆಯರು ಅಂದ್ರೆ ಏನು? ಮಾತೃ ಅಂದ್ರೇನೆ ತಾಯಿ, ತಾಯಿಯ ಮಮತೆಯಿಂದ ನಮಗೆ ರಕ್ಷಣವನ್ನು ಕೊಡ್ತಕ್ಕಂಥವಳು. ದುಷ್ಟ ಶಕ್ತಿಗಳ ಸಂಹಾರಕ್ಕೆ, ಧರ್ಮವನ್ನು ರಕ್ಷಿಸಲು ಹಾಗೂ ವಿವಿಧ ದೇವರುಗಳ ದೇಹದಿಂದ ಅವತರಿಸಿದವಳು ಇವಳಾಗಿರ್ತಾಳೆ. ಬ್ರಹ್ಮದೇವರ ಶಕ್ತಿಯಿಂದ ಅವತರಿಸಿ ಸೃಷ್ಟಿಯಾದವಳು ಬ್ರಾಹ್ಮಿ. ಮಾಹೇಶ್ವರನ ಶಕ್ತಿಯಿಂದ ಹೊರಹೊಮ್ಮಿದ ಶಕ್ತಿ ಮಾಹೇಶ್ವರಿ. ಕೌಮಾರಿ, ಕಾರ್ತಿಕೇಯ ದೇವರಿಂದ ಉದ್ಭವಿಸಿದ ಶಕ್ತಿ ಕೌಮಾರಿ. ವೈಷ್ಣವಿ, ವಿಷ್ಣುವಿನ ಅಂಶದಿಂದ ಜನಿಸಿದ ದೇವಿ. ವಾರಾಹಿ, ವಾರಾಹಿಯ ಸ್ವಾಮಿಯ ಸ್ವರೂಪದಿಂದ ಬಂದಂತಹ ದೇವಿ ವಾರಾಹಿ. ವರಹ ಮುಖವನ್ನು ಹೊಂದಿದ್ದು ಮಹಿಷಾಸನದ ಮೇಲೆ ಕುಳಿತುಕೊಂಡು ಹಲ ಮತ್ತು ಮುಸಲಾಯುಧವನ್ನು ಧರಿಸಿ ಬರ್ತಾಳೆ. ಹಲ ಅಂದ್ರೆ ಏನು? ನೇಗಿಲು. ಮುಸಲಾಯುಧ ಅಂದ್ರೆ ಒಣಕೆ. ಗೊತ್ತಾಯ್ತಾ? ಯಾಕೆ ಭೂಮಿಯ ಪುನರುಜ್ಜೀವನ ಕಾಲ ಅಂತ. ಇಂದ್ರನ ಶಕ್ತಿಯಿಂದ ರೂಪುಗೊಂಡವಳು ಇಂದ್ರಾಣಿ. ಅದೇ ರೀತಿ ಚಾಮುಂಡಿ ಏನ್ ಮಾಡ್ತಾಳೆ ಇಲ್ಲಿ ಅಂತಂದ್ರೆ, ದುಷ್ಟರನ್ನ ಸಂಹರಿಸಲು ಪಾರ್ವತಿ ದೇವಿಯ ಶಕ್ತಿಯಿಂದ ಅವತರಿಸ್ತಾಳೆ. ಇಲ್ಲಿಗೆ ನಾವು ತಿಳ್ಕೊಂಡ್ವಿ. ಏನನ್ನ ತಿಳ್ಕೊಂಡ್ವಿ? ವಾರಾಹಿ ದೇವಿಯು ಸಪ್ತ ಮಾತೃಕೆಯರು ಹೇಗೆ ಹುಟ್ಟಿದರು ಅನ್ನೋದಕ್ಕಿಂತ ಹೇಗೆ ಅವತಾರ ತಾಳಿದರು ಅನ್ನೋದನ್ನ ನಾವು ನೋಡಿದ್ವಿ. ಈಗ ನೋಡಿ, ಮೊದಲು ನಾವು ಶ್ರೀವಿದ್ಯಾ ಸಾಧನೆಯ ಬಗ್ಗೆ ತಿಳ್ಕೊಳ್ಳೋಣ. ಶ್ರೀವಿದ್ಯಾ ಸಾಧನೆಯ ಉನ್ನತ ಮಟ್ಟವನ್ನು ನೀವು ತಲುಪಬೇಕು ಅಂದ್ರೆ ಶ್ಯಾಮಲೆ ಹಾಗೂ ವಾರಾಹಿಯ ಅನುಗ್ರಹ ಆಗಲೇಬೇಕು. ಇಲ್ಲಿ ಶ್ರೀವಿದ್ಯೆಯಲ್ಲಿ ಏನಿದೆ ಎಂದು ಹೇಳಲು ಬಹಳ ಕಷ್ಟ. ಹೇಳೋದಾದ್ರೆ ಕೆಲವೊಂದು ಪ್ರಚಲಿತದಲ್ಲಿರ್ತಕ್ಕಂಥವನ್ನ ಹೇಳೋದಾದ್ರೆ ಶ್ರೀಚಕ್ರ ಆರಾಧನೆ, ಕುಂಡಲಿ ಯೋಗ, ಆಂತರಿಕ ಧ್ಯಾನ, ಚಕ್ರ ಹೀಲಿಂಗ್, ಇವೆಲ್ಲವೂ ಶ್ರೀಚಕ್ರದಲ್ಲೇ ಬರುತ್ತೆ. ಅಂದ್ರೆ ಶ್ರೀವಿದ್ಯಾ ಉಪಾಸನೆಯಲ್ಲೇ ಇವೆಲ್ಲದು ಬರೋದು. ಈ ಮೊದಲು ಸಾಕಷ್ಟು ಬಾರಿ ನೀವು ವಾರಾಹಿ ದೇವಿಯ ಪೂಜೆಯನ್ನ ಮಾಡಿದ್ರೆ, ಸಾಧನೆಯನ್ನ ಮಾಡಿದ್ರೆ ಮಾಡಬಹುದು. ಇಲ್ಲವಾದರೆ ಈ ಎಲ್ಲ ಥರದ ಸಾಧನೆಗಳನ್ನು ಗುರುವಿನ ಮಾರ್ಗದರ್ಶನವಿಲ್ಲದೆ ಮಾಡಬೇಡಿ, ದೀಕ್ಷೆ ಇಲ್ಲದೆ ಮಾಡಬೇಡಿ. ಯಾವುದನ್ನು ಏನನ್ನ ಮಾಡಬೇಕು ಅನ್ನೋದನ್ನು ಸರಿಯಾಗಿ ತಿಳ್ಕೊಂಡು ಮಾಡಿ. ನೀವು ಸಿಂಪಲ್ ಆಗಿರ್ತಕ್ಕಂಥ ಆರಾಧನಾ ಮಂತ್ರವನ್ನು ನೀವು ಆರಾಧಿಸಬಹುದು. ಓಂ ವಾರಾಹ್ಯೈ ನಮಃ, ಈ ಮಂತ್ರವನ್ನು ನೀವು ಹೇಳ್ಬೋದು. ಇದು ತುಂಬ ಸಿಂಪಲ್ ಆಗಿರ್ತಕ್ಕಂಥ ಮಂತ್ರ. ಇಲ್ಲಿ ಉಗ್ರ ರೂಪ ಏನೂ ಇಲ್ಲ. ನಾನು ಸಾಕಷ್ಟು ಸರಿ ಹೇಳ್ತಾ ಇರ್ತೀನಿ, ಎಲ್ಲಿ ಹೋದಲ್ಲಿ ಬಂದಲ್ಲಿ ಒಂದು ಫೋಟೋಗಳನ್ನು ತಂದಿಟ್ಟು ಮನೆಯಲ್ಲಿ ಪೂಜೆ ಮಾಡೋದು, ವಿಗ್ರಹವನ್ನು ತಂದಿಟ್ಟು ಪೂಜೆ ಮಾಡೋದು, ಇವುಗಳನ್ನು ಮಾಡೋದು ಬಗ್ಗೆ ಬಹಳ ಹುಷಾರಾಗಿರಬೇಕು. ಯಾಕಂದರೆ ಎಲ್ಲವನ್ನು ತರೋದು ಸುಲಭ, ಆದರೆ ಅವನ್ನೆಲ್ಲವಕ್ಕೂ ನಾವು ಒಪ್ಪುಣ್ಯವು ಮಾಡ್ತಕ್ಕಂಥದ್ದು ಕಷ್ಟ ಆಗುತ್ತೆ. ಅವಕ್ಕೆಲ್ಲ ಏನು ಬೇಕು, ಯಾವ ಸಮಯದಲ್ಲಿ ಏನು ಮಾಡಬೇಕು, ಇವಕ್ಕೆಲ್ಲ ನಾವು ಮಾಡಲಿಕ್ಕೆ ಅರ್ಹರಾಗಿದ್ದರೆ ಮಾಡ್ಬೋದು, ಏನು ತಪ್ಪಿಲ್ಲ. ಆದರೆ ನೀವು ಸಾಧನೆಯ ಮಾರ್ಗದಲ್ಲಿ ಹೋಗ್ತಾ ಇದ್ದೀರಾ ಅಂದರೆ, ವಾರಾಹಿ ಸಿದ್ಧಿಯನ್ನು ಮಾಡ್ತಾ ಇದ್ದೀರಾ ಅಂದರೆ ಗುರುವಿನ ಮುಖಾಂತರವೇ ಆಶೀರ್ವಾದ ತಗೊಂಡು ಗುರುವಿನ ಆದೇಶವನ್ನು ಪಾಲಿಸೋದು ಬಹಳ ಉತ್ತಮ. ನನ್ನ
ಸಜೆಷನ್ ಇದು. ಸುಮ್ಮನೆ ನಾವು ಮಾಡ್ತೀವಿ ಅನ್ನೋದಕ್ಕಿಂತ ಸರಿಯಾಗಿ ತಿಳ್ಕೊಂಡು ಮಾಡೋದ್ರಲ್ಲಿ ಅತಿ ಹೆಚ್ಚು ಫಲ ಇರುತ್ತೆ. ಹಾಗಾದರೆ ನಾವಿಲ್ಲಿ ಏನನ್ನ ಕೂಲಂಕುಷವಾಗಿ ಮಾಡ್ಬೋದಪ್ಪ, ಯಾವುದು ನಮ್ಮೆಲ್ಲರಿಗೂ ಸೂಕ್ತ ಅಂತ ನನ್ನ ಸಜೆಷನ್ ಕೇಳೋದಾದರೆ ದುರ್ಗಾ ಸಪ್ತಶತಿ ಪಾರಾಯಣ ಮಾಡ್ಬೋದು, ನಾವರ್ಣ ಮಂತ್ರ ಜಪ ಮಾಡ್ಬೋದು, ಕೀಲಕಂ, ಅರ್ಗಲಾ ಸ್ತೋತ್ರ, ಕುಂಜಿಕಾ ಸ್ತೋತ್ರ ಇವನ್ನೆಲ್ಲ ಪಠಣೆ ಮಾಡೋದು ಅತ್ಯಂತ ಒಳ್ಳೆಯದು. ದೇವಿಯ ಕವಚವನ್ನು ಪಠಣೆ ಮಾಡಿ, ನಾವರ್ಣ ಮಂತ್ರ ನೀವು ಜಪ ಮಾಡ್ತೀರಿ ಅನ್ನೋದಾದರೆ 108 ಬಾರಿ ಮಾಡಿರಿ, ತುಂಬ ಒಳ್ಳೆಯದು. ಯಾವುದೇ ಮಂತ್ರ ನೀವು ಪಠನೆ ಮಾಡಬೇಕಂದ್ರೂ ಪ್ರಾಮುಖ್ಯತೆಯನ್ನು ವಹಿಸ್ತಕ್ಕಂಥದ್ದು ಜಪ ಸಂಖ್ಯೆ. ಜಪ ಸಂಖ್ಯೆ ನೋಡ್ರಿ, 27 ಮಾಡ್ಬೋದು ಸಮಯ ಇಲ್ಲ ಅಂದರೆ, ಸಮಯ ಇದೆ ಅಂದರೆ 54, ಇಲ್ಲ 108. 108 ಒಂದು ಮಾಲೆ ಅಂತೀವಿ. ಹೀಗೆ ನಿಮ್ಗೆ ಎಷ್ಟು ಮಾಲೆ ಮಾಡ್ಲಿಕ್ಕೆ ಸಾಧ್ಯವೋ ಅಷ್ಟು ಮಾಲೆ ಮಾಡಿ. ಇಲ್ಲಪ್ಪ ನಮ್ಗೆ 27 ಆಗುತ್ತಾ, 27 ಮಾಡಿರಿ. ಒಂದು ನಾವು ತಿಳ್ಕೊಬೇಕಾಗಿರೋದು ಏನು, ಈ ಸಮಯದಲ್ಲಿ 108 ಮಾಡಿದರೆ ಬೇರೆ ಸಮಯದಲ್ಲಿ 1008 ಮಾಡದಷ್ಟು ಫಲ ಕೊಡುತ್ತೆ. ಇದನ್ನು ನಾವು ಸರಿಯಾಗಿ ತಿಳ್ಕೋಬೇಕು. ನೋಡಿ, ಎಲ್ಲ ದಿನಗಳು ನಮಗೆ ಮಾಡೋಕ್ಕಾಗಲಿಲ್ಲ ಅಂದರೆ ಕೊನೆಯ 3 ದಿನ ಮಾಡ್ರಿ, ಸಪ್ತಮಿ, ಅಷ್ಟಮಿ, ನವಮಿ ಇವಿಷ್ಟು ನೀವು ಜಪ ಮಾಡಿದರೂ ಸಾಕು. ನೋಡಿ, ವಾರಾಹಿ ದೇವಿಯ ಆರಾಧನೆ ಮಾಡ್ತೀರಾ ಅಂದಾಗ ನೀವು ದಿ ಬೆಸ್ಟ್ ಅಂದರೆ ಪಂಚಮಿ ದಿನ ಮಾಡ್ತಕ್ಕಂಥದ್ದು ಅತಿ ಹೆಚ್ಚು ಫಲ ಕೊಡುತ್ತೆ. ಇಲ್ಲ ನಾವು ಏನು ಮಾಡ್ಬೋದಪ್ಪ ವಾರಾಹಿ ದೇವಿ ಬಗ್ಗೆ ಅಂದರೆ, ಸಣ್ಣದೊಂದು ದೀಪ ಹಚ್ಚಿಟ್ಟು ಪಂಚಮಿಯ ದಿನ ದೀಪ ಹಚ್ಚಿಟ್ಟು 108 ಸಾರಿ ವಾರಾಹಿ ಅಮ್ಮನವರ ಆರಾಧನಾ ಮಂತ್ರವನ್ನು 108 ಸಾರಿ ಹೇಳಿಕೊಂಡು ನೀವು ನೈವೇದ್ಯವನ್ನು ಕೊಡ್ಬೋದು. ಏನೆಲ್ಲ ನೈವೇದ್ಯ ಅತಿ ಹೆಚ್ಚು ಇಷ್ಟ ಅಂತಂದರೆ, ಯೂಶ್ವಲಿ ದೇವಿಗೆ ಪಾನಕ ಭಾಳ ಇಷ್ಟ. ಅದರಲ್ಲೇ ವಾರಾಹಿ ಆಗಿರೋದರಿಂದ ಭೂಮಿಯ ಕೆಳಗೆ ಬೆಳೆದಿರ್ತಕ್ಕಂತಹ ವಸ್ತುಗಳನ್ನು ನೈವೇದ್ಯ ಮಾಡೋದು ಅತಿ ಹೆಚ್ಚು ಒಳ್ಳೆಯದು. ಅಂದರೆ ಗೆಣಸು, ಸಿಹಿ ಗೆಣಸು. ಪಾನಕವನ್ನು ಮಾಡ್ತಿರಲ್ಲ ಆವಾಗ ಶುಂಠಿಯನ್ನು ಹಾಕಿ ಪಾನಕ ಮಾಡಿರಿ, ಒಳ್ಳೆಯದು. ಅದಾದ ನಂತರ ಏನನ್ನು ಎಡಿ ಕೊಡ್ಬೋದು ಅಂತಂದರೆ ದಾಳಿಂಬ್ರೆ ಭಾಳ ಒಳ್ಳೆಯದು. ದಾಳಿಂಬ್ರೆಯ ದೀಪ ಹಚ್ಚಿ ಇನ್ನೂ ಅತಿ ಹೆಚ್ಚು ಫಲ. ಮತ್ತು ಇನ್ನೂ ಹೆಚ್ಚಿನದಾಗಿ ನಾವು ಏನು ಮಾಡ್ಬೋದು ಅಂತಂದರೆ, ನಿಮ್ಮ ಊರಿನಲ್ಲಿ ಇರ್ತಕ್ಕಂಥ ಗ್ರಾಮ ದೇವತೆಯ ದೇವಸ್ಥಾನಕ್ಕೆ ಹೋಗಿ ಯಥಾಶಕ್ತಿ ಪಂಚೋಪಚಾರ ಪೂಜೆಗೆ ಬೇಕಾಗಿರ್ತಕ್ಕಂತಹ ವಸ್ತುಗಳನ್ನು ನೀವು ಕೊಡ್ಬೋದು. ಏನು ಪಂಚೋಪಚಾರ ಅಂದರೆ ವಿಭೂತಿ, ಗಂಧ, ಅರ್ಶಿನ, ಕುಂಕುಮ, ಧೂಪ ಹಾಗೂ ವಸ್ತ್ರ. ಒಂದು ಕೆಂಪು ವಸ್ತ್ರವನ್ನು ಕೊಡ್ರಿ. ತೆಂಗಿನಕಾಯನ್ನು ನೀವು ಹೋಗಿ ದೇವಿಯ ಮುಂದೆ ಒಡೆಯೋದ್ರಿಂದ ಅದು ಮಹಾಬಲಿಗೆ ಸಮಾನ ಅಂತ ಹೇಳ್ತಾರೆ. ನಿಂಬೆಹಣ್ಣಿನ ಹಾರ ತಗೊಂಡೋಗಿ ಕೊಡ್ರಿ, ನಿಂಬೆಹಣ್ಣಿನ ದೀಪ ಹಚ್ಚ್ರಿ. ನಿಮಗೆ ಯಾವುದು ಮಾಡ್ಲಿಕ್ಕೆ ಸಾಧ್ಯನೋ ಅದನ್ನು ಮಾಡಿ. ನಾನು ಈ ಹಿಂದೆ ಸಾಕಷ್ಟು ಸರಿ ಹೇಳಿರ್ತೀನಿ, ಇವೆಲ್ಲ ಹೇಳಬೇಕಾದಾಗ ನಿಮಗೆ ಒಂದು ಮನಸ್ಸಿಗೆ ಅನಿಸುತ್ತೆ, ಓ ಇದು ನನಗೆ ಚೆನ್ನಾಗಿ ಅನಿಸ್ತದೆ, ಇದು ನನಗೆ ಮಾಡ್ಬೋದು ಅಂತ ಏನು ಅನಿಸುತ್ತಲ್ಲ ಅದನ್ನು ಅಷ್ಟೇ ಮಾಡಿರಿ. ಹೆಚ್ಚಿಂದ ನಮಗೆ ಆಗದೆ ಇರೋದನ್ನು ನಾವು ತಲೆ ಕೆಡಿಸ್ಕೋಬಾರ್ದು. ನಮಗೆ ಯಾವುದು ಸಾಧ್ಯವನ್ನ ಅದನ್ನು ಮಾಡಿ ಸಾಕು. ಇನ್ನೊಂದು ವಿಚಾರ ಏನಂದರೆ, ನಾವು ವರ್ಕಿಂಗ್ ವುಮೆನ್, ನಮಗೆ ಮಾಡೋಕ್ಕಾಗಲ್ಲ, ಸಮಸ್ಯೆ ಇದೆ, ಇವೆಲ್ಲ ಮಾಡೋದು ಬಿಡೋದು ಕಷ್ಟ ಆಗುತ್ತೆ ಅನ್ನೋದಾದರೆ ಒಂದು ನೀವು ಈಸಿಯಾಗಿ ಒಂದು ಓತು ತಗೋಬೋದು, ಒಂದು ಪ್ರಾಮಿಸನ್ನು ತಗೋಬೋದು. ಏನಪ್ಪ ಓತು, ಏನು ಪ್ರಾಮಿಸ್ಸು ಅಂತಂದರೆ, ಫಾರ್ ಎಕ್ಸಾಂಪಲ್ ನಿಮಗೆ ಗೊತ್ತಿರುತ್ತೆ ಈ ಹವ್ಯಾಸವನ್ನು ನಾನು ಬಿಟ್ಟರೆ ನಾನು ಯಾವುದೋ ಉನ್ನತ ಮಟ್ಟಕ್ಕೆ ಹೋಗ್ತೀನಿ ಅಂತ. ಆ ಹವ್ಯಾಸವನ್ನು ಬಿಡ್ರಿ. ಫಾರ್ ಎಕ್ಸಾಂಪಲ್ ಏನಾದರೂ ಒಂದು ಅನ್ಕೊಂಡಿರ್ತೀನಿ, ನಾನು ಬೆಳಿಗ್ಗೆ ಬೇಗ ಎದ್ದೇಳಬೇಕು, ಲೇಟಾಗಿ ಎದ್ದೇಳೋದನ್ನು ಬಿಟ್ಟರೆ ನಾನು ನನ್ನ ಉದ್ಯೋಗದಲ್ಲಿ, ನನ್ನ ಜೀವನದಲ್ಲಿ ಉನ್ನತ ಕ್ಷೇತ್ರಕ್ಕೆ ಹೋಗ್ತೀನಿ ಅನಿಸುತ್ತಲ್ಲ, ಆ ಒಂದು ಓತ್, ಆ ಒಂದು ಪ್ರಾಮಿಸ್, ಆ ಒಂದು ವಾಕ್ಯವನ್ನು ನೀವು ಪಾಲಿಸ್ರಿ. 9 ದಿನ ಸಾಕು. ಇದು ಕೂಡ ವ್ರತ ಮಾಡಿದ ಅಷ್ಟೇ ನಿಮಗೆ ಫಲ ಸಿಗುತ್ತೆ. ಇದನ್ನು ನಾವು ತಿಳ್ಕೊಬೇಕು. ಏನನ್ನು ಮಾಡಬೇಕೋ ಅದನ್ನು ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಏನನ್ನು ಬಿಡಬೇಕು ಅಂದ್ಕೊಂಡಿದ್ದೀರೋ ಇಲ್ಲಿ ಬಿಡಬಹುದು. ಇದು ಅತ್ಯಂತ ಪ್ರಶಸ್ತವಾದ ಕಾಲ. ಇಷ್ಟೇ, ಇದು ಅತಿ ಹೆಚ್ಚು ಫಲವನ್ನು ಕೊಡುತ್ತೆ ನಿಮಗೆ. ಈ ಸಮಯದಲ್ಲಿ ಏನು ಅನ್ಕೊಂಡು ಸ್ಟಾರ್ಟ್ ಮಾಡ್ತಿರೋದು, ಏನು ಅನ್ಕೊಂಡು ಬಿಡ್ತಿರೋ ಅದನ್ನು ಶಾಶ್ವತವಾಗಿ ಬಿಡ್ತೀರಾ. ಇದನ್ನು ಯಾವ್ಯಾವುದಕ್ಕೆ ಬಳಸಬೇಕು ಅಂತ ನೀವೇ ವಿಚಾರ ಮಾಡಿರಿ. ಅದರ ವಿಚಾರಧಾರೆ ನಿಮಗೆ ಬಿಟ್ಟಿದ್ದು. ನೀವೇ ಅನ್ಕೊಂತೀರಾ, ನಿಮಗೆ ಅನಿಸುತ್ತೆ ಇದು ಒಂದು ನನ್ನ ನಡವಳಿಕೆಯಲ್ಲಿ ಸರಿ ಮಾಡ್ಕೋಬೇಕು ಅಂತ, ಅದನ್ನು ಸರಿ ಮಾಡ್ಕೊಳ್ರಿ. ಇದು ಒಂದು ಪಾಲಿಸಿದರೆ ನನಗೆ ಹೆಚ್ಚು ನಾನು ಒಳಿತಾಗುತ್ತೆ, ನನಗೆ ಒಳ್ಳೆಯದಾಗುತ್ತೆ ಅನಿಸುತ್ತೆ, ಅದನ್ನು ಮಾಡಿ. ಇದು ನಿಮಗೆ ಅತ್ಯಂತ ಒಳ್ಳೆಯ ರಿಸಲ್ಟನ್ನು ಕೊಡುತ್ತೆ. ಕೊನೆಗೆ ಏನೂ ನಮಗೆ ಮಾಡೋಕ್ಕಾಗ್ತಾ ಇಲ್ಲಪ್ಪ ಅಂದರೆ ಬರೀ ಒಂದು ಅರ್ಧ ಗಂಟೆ ನಿಶ್ಶಬ್ದತೆಯಿಂದ ಕೂತ್ಕೊಳ್ಳಿ. ಚಂದ್ರೋದಯ ಆದಮೇಲೆ ಸ್ವಲ್ಪ ಉತ್ತಮವಾದ ಆಹಾರ ಸೇವಿಸಿರಿ. ಉತ್ತಮವಾದ ಆಹಾರ ಅಂದರೆ ಏನು? ಸಾತ್ವಿಕ ಆಹಾರ. ಸಾತ್ವಿಕ ಆಹಾರ ಅಂದರೆ ಉಪ್ಪು, ಹುಳಿ, ಖಾರ, ಉಳ್ಳಾಗಡ್ಡಿ,
ಹಾಗೂ ಬೆಳ್ಳುಳ್ಳಿ ಇಲ್ಲೇ ಇರ್ತಕ್ಕಂಥ ಆಹಾರವನ್ನು ಸೇವಿಸ್ರಿ. ಸ್ವಲ್ಪ ಊಟ ಮಾಡ್ರಿ. ಯಾಕೆ ನಾವು ಸ್ವಲ್ಪ ಊಟ ಮಾಡಬೇಕು ಅಂತ ಹೇಳ್ತೀವಿ ಅಂದರೆ, ಗಟ್ ಹೆಲ್ತ್ ಬಹಳ ಇಂಪಾರ್ಟೆಂಟ್. ಗಟ್ ಹೆಲ್ತ್ ಅಂದರೆ ಸ್ಟಮಕ್ ಈಸ್ ಅವರ್ ಸೆಕೆಂಡ್ ಬ್ರೇನ್ ಅಂತೀವಿ. ನಮ್ಮ ಫಸ್ಟ್ ಬ್ರೈನ್ ಇದಾದರೆ ಸೆಕೆಂಡ್ ಬ್ರೈನ್ ಹೊಟ್ಟೆ. ಹೊಟ್ಟೆಯನ್ನು ಎಷ್ಟು ಸರಿಯಾಗಿ ಇಟ್ಕೊತೀವೋ ಅಷ್ಟು ತಲೆನೂ ಕೂಡ ಚೆನ್ನಾಗಿ ಮಾಡುತ್ತೆ ಕೆಲಸನ. ಹಾಗಾಗಿ ಹೊಟ್ಟೆಯ ಕಾಳಜಿಯನ್ನು ನಾವು ಮಾಡಲೇಬೇಕು. ನಾವು ಸ್ವಲ್ಪ ಮಿತವಾಗಿ ತಿಂದರೆ ಇಮಿಡಿಯೇಟಾಗಿ ಕೆಲಸ ಮಾಡ್ಬೋದು. ನೋಡಿ, ಅತಿ ಹೆಚ್ಚು ಊಟ ಮಾಡಿಬಿಟ್ವಿ ಅಂದರೆ ಮಲಗಬೇಕು ಅನಿಸುತ್ತೆ. ನಮ್ಮ ಜೀರ್ಣಾಂಗ ವ್ಯೂಹ ಎಲ್ಲ ಹೊಟ್ಟೆಯ ಕಡೆ ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ಹೊಟ್ಟೆಗೆ ಅತಿ ಹೆಚ್ಚು ಬ್ಲಡ್ ಬೇಕಾಗುತ್ತೆ. ಆವಾಗ ನಮಗೆ ರೆಸ್ಟ್ ಬೇಕು, ಮಲಗಬೇಕು ಅನಿಸುತ್ತೆ. ಅದೇ ಸ್ವಲ್ಪ ಆಹಾರ ನಾನು ಇನ್ನೂ ಒಂದು ಸ್ವಲ್ಪ ಉಣ್ಬೋದಪ್ಪ ಅನಿಸುತ್ತಲ್ಲ, ಅಲ್ಲಿಗೆ ಸ್ಟಾಪ್ ಮಾಡಿರಿ. ಅದು ಬಹಳ ಒಳ್ಳೆಯದು ಇಂತಹ ಆರಾಧನೆಗಳನ್ನು ಮಾಡ್ತಿರ್ಬೇಕಾದಾಗ. ಮತ್ತು ಇನ್ನೂ ಕೆಲವೊಂದಿಷ್ಟು ಟಿಪ್ಸ್ ಕೊಡೋದಾದರೆ, ಏನು ಮಾಡ್ಬೋದಪ್ಪ, ನಮಗೆ ವರ್ಕಿಂಗ್ ವುಮೆನ್ಸ್ ಇದ್ದೀವಿ, ವರ್ಕಿಂಗ್ ಮೆನ್ ಇದ್ದೀವಿ, ನಮಗೆ ಆಗಲ್ಲ ಸರ್, ಸಿಕ್ಕಾಪಟ್ಟಿ ಕೆಲಸ, ಬೆಳಗಿಂದ ಸಂಜೆ ತನಕ ಹೋಗಿ ಬಂದಿರ್ತೀವಿ, ಸಂಜೆ ಬಂದು ಮಲ್ಕೊಳ್ಳೋದೇ ಹೆಚ್ಚಾಗಿರುತ್ತೆ ಅಂದಾಗ ರಾತ್ರಿ ಒಂದು ಸರಿ ಸ್ನಾನ ಮಾಡಿ ಒಂದು ಅರ್ಧ ಗಂಟೆ ಸುಮ್ಮನೆ ಒಂದು ಪ್ಲೇಸಲ್ಲಿ ಕೂತ್ಕೊಂಡು ಧ್ಯಾನ ಮಾಡಿ. ಯಾವುದಾದ್ರೂ ಧ್ಯಾನ ಮಾಡಿ, ಇದೇ ಅಂತ ಹೇಳಲ್ಲ, ಜಸ್ಟ್ ಉಚ್ಛ್ವಾಸ ನಿಶ್ವಾಸ, ಉಸಿರನ್ನು ತಗೊಳ್ಳೋದು, ಉಸಿರನ್ನು ಬಿಡೋದು, ಇದ್ರ ಮೇಲೆ ನೀವು ಕಾನ್ಸಂಟ್ರೇಟ್ ಮಾಡಿದರೂ ಸಾಕು, ಆ ದೇವಿಯ ವರ ನಿಮಗೆ ಸಿಗುತ್ತೆ. ಮತ್ತು ಇನ್ನೂ ಒಂದು ಏನು ಹೇಳ್ಬೋದು ಅಂದರೆ, ಈ 9 ದಿನಗಳಲ್ಲಿ ಯಾರಾದರೂ ಸಣ್ಣ ಮಕ್ಕಳು ಬಂದರೆ, ಬಾಲಕನ್ಯೆಯರು ಬಂದರೆ, ಅವ್ರಿಗೆ ಏನಾದರೂ ಊಟ ಮಾಡಿಸಿ ಕಳಿಸ್ರಿ. ಊಟ ಮಾಡ್ಸೋಕ್ಕಾಗಲ್ವ, ಏನಾದರೂ ಸಿಹಿ ತಿಂಡಿ ಕೊಡ್ರಿ, ಅಥವಾ ಏನಾದರೂ ಒಂದು ವಸ್ತ್ರ ಕೊಡ್ರಿ. ನಿಮ್ಮ ಕೈಯಲ್ಲಿ ಆಗುತ್ತೆ, ಏನಾದರೂ ಮಾಡ್ಬೋದು ನಾನಂದರೆ ಒಂದು ಯಾವುದಾದ್ರೂ ಬಟ್ಟೆ ಕೊಟ್ಟು ಕಳಿಸ್ರಿ. ಹೊಸ ಬಟ್ಟೆನೇ ಇರಬೇಕು. ಒಂದು ತಲೆಯಲ್ಲಿ ಇಟ್ಕೋಬೇಕಾಗಿರೋದು ಏನಂದರೆ, ನಾವು ಯಾವಾಗಲೂ ದಾನವಾಗಿ ಏನನ್ನು ಕೊಡ್ತೀವಲ್ಲ, ಅದು ನಾವು ಬಳಸೋದಕ್ಕಿಂತನೂ ಚೆನ್ನಾಗಿರೋದನ್ನು ದಾನ ಕೊಡಬೇಕು. ಎಷ್ಟು ದಾನ ಕೊಡಲಿಕ್ಕೆ ನಮಗೆ ಸಾಧ್ಯನೋ ಅಷ್ಟೇ ಕೊಡಿ. ನಮಗೆ ವಸ್ತ್ರ ಕೊಡೋಕ್ಕಾಗಲ್ವಾ ಅಂದರೆ, ಅವ್ರು ಹಾಕ್ಕೊಳ್ತಕ್ಕಂಥ ಬಟ್ಟೆ ಕೊಡೋಕ್ಕಾಗಲ್ವಾ, ಅವ್ರು ಭಾಳ ಕಾಸ್ಟ್ಲಿ ಇದನ್ನು ಹಾಕ್ತಾರೆ ಅನ್ನೋದಾದರೆ ಒಂದು ಟವಲ್ ಕೊಡ್ರಿ ಸಾಕು. ಅಂದರೆ ನಾವಿಲ್ಲಿ ಅರ್ಥ ಮಾಡ್ಕೋಬೇಕಾಗಿರೋದು ಏನು ಅಂದರೆ, ನಾವು ದಾನವಾಗಿ ಕೊಡ್ತಕ್ಕಂಥದ್ದು ಅತ್ಯಂತ ಉತ್ತಮವಾಗಿರ್ತಕ್ಕಂಥದ್ದನ್ನು ಕೊಡಬೇಕು. ನಾವು ಆಹಾರ ಊಟ ಮಾಡಿಸೋದಾಗಿರ್ಬೋದು ಅಥವಾ ವಸ್ತುಗಳನ್ನು ಕೊಡೋದಾಗಿರ್ಬೋದು, ಯಾವುದನ್ನೇ ಮಾಡಿ ಅಚ್ಚುಕಟ್ಟಾಗಿ ಮಾಡಿರಿ, ಶಿಸ್ತಿನಿಂದ ಮಾಡಿರಿ. ಅತ್ಯಂತ ಅವರಿಗೆ ಅದನ್ನು ತಗೊಂಡು ಅವರನ್ನು ಬಳಸಬೇಕು. ಅವರು ಅದನ್ನ ಎಷ್ಟು ಬಳಸ್ತಾರೋ ಅಷ್ಟು ನಿಮಗೆ ರಿಸಲ್ಟ್ ಕೊಡುತ್ತೆ. ಇದು ಭಾಳ ಇಂಪಾರ್ಟೆಂಟ್. ಈಗ ನೋಡಿ, ಭಾಳಷ್ಟು ಸಾರಿ ಬ್ಲೌಸ್ ಪೀಸ್ಗಳು ಹೆಣ್ಮಕ್ಳಿಗೆ ಕೊಟ್ಟಿರ್ತಾರೆ, ಅದೇ ಬ್ಲೌಸ್ ಪೀಸು ಮತ್ತೆ ಇನ್ನೊಬ್ರಿಗೆ ಕೊಡ್ತಾ ಇರ್ತೀವಿ. ಸೊ ಅದೇ ಒಳ್ಳೆಯದನ್ನು ಕೊಟ್ಟಾಗ ನಾವು ಅದನ್ನು ತಗೊಂಡು ಧರಿಸ್ತೀವಿ, ಇಷ್ಟೇ ವ್ಯತ್ಯಾಸ. ನಾವು ಅದನ್ನು ಧರಿಸಿದಾಗ, ನಾವು ಅದನ್ನು ಬಳಸಿದಾಗ ಕೊಟ್ಟಿರೋರಿಗೆ ಒಳ್ಳೆಯದಾಗತ್ತೆ. ಇಷ್ಟನ್ನು ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಈ ನವರಾತ್ರಿಯನ್ನು ಅತಿ ಹೆಚ್ಚು ನೀವು ಉಪಯೋಗಕರವಾಗಿ ಮಾಡ್ಕೊಳ್ಳಿ. ನಿಮ್ಗೆ ಯಾವುದು ಸಾಧ್ಯನೋ ಅದನ್ನು ಮಾಡಿ. ಇದೇ ಅದೇ ಅಂತ ಇಲ್ಲ. ದೇವಿಯ ನವರಾತ್ರಿ ನಡೀತಿದೆ ಅಂತ ನಿಮ್ಮ ತಲೆಯಲ್ಲಿದ್ದರೂ ಸಾಕು, ಅದು ತಕ್ಕ ಮಟ್ಟಿಗೆ ಬದಲಾವಣೆ ನಿಮ್ಮ ಜೀವನದಲ್ಲಿ ಅದು ತರುತ್ತೆ. ಇಷ್ಟು ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೀನಿ. ನಮಸ್ಕಾರ ಎಲ್ಲರಿಗೂ.